ಭಾರತದ ಪ್ರಾಕೃತಿಕ ಲಕ್ಷಣಗಳು. ಭಾರತದ ಪ್ರಾಕೃತಿಕ ಲಕ್ಷಣಗಳಲ್ಲಿ ಎತ್ತರದ ಪರ್ವತಗಳನ್ನು ಅಧ್ಯಯನ ಮಾಡ್ತಾ ಇದ್ದೆವು. ಆ ಎತ್ತರದ ಪರ್ವತಗಳಲ್ಲಿ ಒಂದನೇದ್ದು ಯಾವುದು ಅಂತಂದ್ರೆ, ಈಗಾಗಲೇ ಈಶಾನ್ಯ ಬೆಟ್ಟಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಈಶಾನ್ಯ ಬೆಟ್ಟಗಳು. ಎರಡನೇ ಭಾಗ ಯಾವುದು ಅಂತಂದ್ರೆ ಹೊರ ಹಿಮಾಲಯ ಅಂತ ಕರೀತಾರೆ. ಹೊರ ಹಿಮಾಲಯ. ಹೊರ ಹಿಮಾಲಯ ಅಂದ್ರು ಒಂದೇ, ಔಟರ್ ಹಿಮಾಲಯ ಅಂದ್ರು ಒಂದೇ. ಈ ಔಟರ್ ಹಿಮಾಲಯದಲ್ಲಿ ಯಾವ್ದಂದ್ರೆ ಫಸ್ಟ್ನೇದ್ದು ಇದು ಕಾರಾಕೋರಂ ಶ್ರೇಣಿ. ನೋಡಿ, ಕಾರಾಕೋರಂ ಶ್ರೇಣಿ. ಕಾರಾಕೋರಂ ಶ್ರೇಣಿಯ ವಿಶೇಷ ಏನು ಅಂತಂದ್ರೆ, ಇದನ್ನ ಪ್ರಾಚೀನ ಕಾಲದಲ್ಲಿ ಏನಂತ ಕರೀತಿದ್ರು ಕಾರಾಕೋರಂ ಶ್ರೇಣಿಯನ್ನ ಅಂದ್ರೆ ಕೃಷ್ಣಗಿರಿಯ ಪರ್ವತ ಅಂತ ಕರೀತಿದ್ರು. ಕೃಷ್ಣಗಿರಿಯ ಪರ್ವತ. ಇದು ಕ್ವಶನ್ ಆಗಿದೆ ನೋಡಿ. ಪ್ರಾಚೀನ ಕಾಲದಲ್ಲಿ ಕಾರಾಕೋರಂ ಶ್ರೇಣಿಯನ್ನು ಏನಂತ ಕರೀತಾರೆ ಅಂದ್ರೆ ಕೃಷ್ಣಗಿರಿಯ ಪರ್ವತ, ಕೃಷ್ಣಗಿರಿಯ ಪರ್ವತ ಅಂತ ಕರೀತಿದ್ರು. ಪ್ರಾಚೀನ ಕಾಲದಲ್ಲಿ ಇದನ್ನ ಕೃಷ್ಣಗಿರಿಯ ಪರ್ವತ ಅಂತೇಳಿ ಕರೀತಿದ್ರು. ಯಾವುದನ್ನ? ಕಾರಾಕೋರಂ ಶ್ರೇಣಿಯನ್ನ. ಕಾರಾಕೋರಂ ಶ್ರೇಣಿಯಲ್ಲಿ ಕಂಡುಬರುವ ಎತ್ತರವಾದ ಶಿಖರಗಳು ಅಂತಂದ್ರೆ K2 ಅಂತ ಬರ್ತದೆ. K2, ಹಿಡನ್ ಪಿಕ್, ಬ್ರಾಡ್ ಪಿಕ್, ಗಾಶೇರು ಬೊಮ್ಮ ಅಂತೇಳಿ ಬರ್ತದೆ. ಗಾಶೇರು ಬೊಮ್ಮ. ಇವೆಲ್ಲ ಕಂಡು ಬರುವಂತ ಶಿಖರಗಳೇ. K2 ಆಗಿರಬಹುದು, ಹಿಡನ್ ಪಿಕ್ ಆಗಿರಬಹುದು, ಗಾಶೇರು ಬೊಮ್ಮ ಆಗಿರಬಹುದು. ಎಲ್ಲಿ? ಕಾರಾಕೋರಂ ಶ್ರೇಣಿಯಲ್ಲಿ ಕಂಡು ಬರುವಂತ ಎತ್ತರವಾದ ಶಿಖರಗಳು. ಕಾರಾಕೋರಂ ಶ್ರೇಣಿಯಲ್ಲಿ ಯಾವ್ಯಾವಂದ್ರೆ K2, ಹಿಡನ್ ಪಿಕ್, ಬ್ರಾಡ್ ಪಿಕ್, ಗಾಶೇರು ಬೊಮ್ಮ. ಇಲ್ಲಿ ಕಂಡು ಬರುವಂತ ಎತ್ತರವಾದ ಶಿಖರಗಳು. ಇವುಗಳಲ್ಲಿ K2 ಇದೆಯಲ್ಲ, K2 8611 ಮೀಟರ್ ಎತ್ತರವಾಗಿದೆ. 8611 ಮೀಟರ್ ಎತ್ತರವಾಗಿರುವಂತ K2 ಪ್ರಪಂಚದ ಅತ್ಯಂತ ಎತ್ತರವಾಗಿರುವಂತ ಅತಿ ಎತ್ತರವಾದ ಎರಡನೇ ಶಿಖರ. ನೋಡಿ, ಜಗತ್ತಿನ ಅತಿ ಎತ್ತರವಾದ ಎರಡನೇ ಶಿಖರ ಮತ್ತೆ ಭಾರತ ದೇಶದ ಅತಿ ಎತ್ತರವಾದ ಶಿಖರ ಮತ್ತು ಭಾರತದ ಅತಿ ಎತ್ತರವಾದ ಶಿಖರ. ಭಾರತ ದೇಶದ ಅತ್ಯಂತ ಎತ್ತರವಾಗಿರುವಂತಹ ಶಿಖರ ಯಾವುದು ಅಂತಂದ್ರೆ ಪ್ರಪಂಚದ ಅತಿ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್. ಪ್ರಪಂಚದ ಅತಿ ಎತ್ತರವಾಗಿರುವಂತಹ ಎರಡನೇ ಶಿಖರ ಯಾವುದಂದ್ರೆ ಜಗತ್ತಿನ ಅತಿ ಎತ್ತರವಾದ ಎರಡನೇ ಶಿಖರ K2 ಅಂದ್ರೂ ಒಂದೇ, ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂದ್ರೂ ಒಂದೇ. ಮೌಂಟ್ ಗಾಡ್ವಿನ್ ಆಸ್ಟಿನ್ ಇರುವ ಇನ್ನೊಂದು ಹೆಸರೇ. ಯಾಕೆ ಇದನ್ನ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತ ಕರೀತಾರಂದ್ರೆ ಆ ಗಾಡ್ವಿನ್ ಅನ್ನುವಂತ ವ್ಯಕ್ತಿ ಆವಿಷ್ಕಾರ ಮಾಡಿದ್ದಾನೆ. ಆ ಉದ್ದೇಶಕ್ಕಾಗಿ ಇದನ್ನ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತೇಳಿ ಕರೆಯಲ್ಪಡ್ತದೆ. ಯಾವ ಪರ್ವತವನ್ನ ಮೌಂಟ್ ಗಾಡ್ವಿನ್ ಆಸ್ಟಿನ್ ಎಂದು ಕರೆಯುತ್ತಾರಂದ್ರೆ K2. ಇದು ಭಾರತ ದೇಶದ ಅತ್ಯಂತ ಎತ್ತರವಾಗಿರುವಂತಹ ಶಿಖರ. ನಮ್ಮ ದೇಶದಲ್ಲಿ ಅತ್ಯಂತ ಎತ್ತರವಾಗಿರುವಂತಹ ಶಿಖರ ಯಾವಂದ್ರೆ K2. ನೋಡಿ, ಕಾರಾಕೋರಂ ಶ್ರೇಣಿಯ ಪ್ರಾಚೀನ ಹೆಸರು ಏನಂದ್ರೆ ಕೃಷ್ಣಗಿರಿಯ ಪರ್ವತ ಅಂತ ಕರಿತೀವಿ. ಈ ಕೃಷ್ಣಗಿರಿಯ ಪರ್ವತದಲ್ಲಿ
ಅನೇಕ ಹಿಮನದಿಗಳು ಕಂಡು ಬರ್ತವೆ. ಹಿಮನದಿಗಳು, ಈ ಹಿಮನದಿಗಳನ್ನ ಏನಂತ ಕರೀತಾರೆ ಅಂದ್ರೆ ಗ್ಲೇಸಿಯರ್ಗಳು ಅಂತ ಕರೀತಾರೆ. ಇದು ಕ್ವಶನ್ ಆಗಿದೆ ನೋಡಿ. ಅನೇಕ ಹಿಮನದಿಗಳು ಕಂಡು ಬರ್ತವೆ. ಇಲ್ಲಿ ಕಂಡುಬರುವ ಹಿಮನದಿಗಳು ಯಾವ ಅಂತಂದ್ರೆ ಸಿಯಾಚಿನ್ ಅನ್ನುವಂತ ಹಿಮನದಿ ಇದೆ, ಹಿಸ್ಪಾರ್ ಅನ್ನುವಂತ ಹಿಮನದಿ ಇದೆ, ಬಯೋಫ್ ಅನ್ನುವಂತ ಹಿಮನದಿ ಇದೆ, ಬಾಲ್ಟರ್ ಅನ್ನುವಂತ ಹಿಮನದಿ ಇದೆ. ನೋಡಿ ಇಲ್ಲಿ ಕಂಡುಬರುವ ಹಿಮನದಿಗಳು ಸಿಯಾಚಿನ್ ಅನ್ನುವಂತ ಹಿಮನದಿ ಇದೆ, ಇಸ್ಪಾರ್ ಅನ್ನುವಂತ ಹಿಮನದಿ ಇದೆ, ಬಯೋಫ್ ಅನ್ನುವಂತ ಹಿಮನದಿ ಇದೆ, ಬಾಲ್ಟರ್ ಎಲ್ಲಿ ಕಾರಾಕೋರಂ ಶ್ರೇಣಿಯಲ್ಲಿ ಕಂಡುಬರುವಂತ ಹಿಮನದಿಗಳು. ಇವೆಲ್ಲ ಕಾರಾಕೋರಂ ಶ್ರೇಣಿ. ಕಾರಾಕೋರಂ ಶ್ರೇಣಿ ಅಂದ್ರೂ ಒಂದೇ, ಕೃಷ್ಣಗಿರಿಯ ಪರ್ವತ ಅಂದ್ರೂ ಒಂದೇ. ಕಾರಾಕೋರಂ ಶ್ರೇಣಿಯಲ್ಲಿ ಕಂಡುಬರುವ ಅತಿ ಎತ್ತರವಾದ ಶಿಖರ K2. ಇಲ್ಲಿ ಕಂಡುಬರುವಂತ ಶಿಖರ ಹಿಡನ್ ಪಿಕ್, ಬ್ರಾಡ್ ಪಿಕ್, ಗಾಶೇರೋಬಮ್ ಅನ್ನುವಂತ ಶಿಖರಗಳು ಕಂಡು ಬರ್ತವೆ. ಇವುಗಳಲ್ಲಿ K2 ಪ್ರಪಂಚದ ಅತ್ಯಂತ ಎತ್ತರವಾಗಿರುವಂತ ಎರಡನೇ ಶಿಖರವಾದರೆ ಭಾರತದ ಅತಿ ಎತ್ತರವಾಗಿರುವಂತ ಮೊದಲ ಶಿಖರ. ನಮ್ಮ ದೇಶದ ಅತಿ ಎತ್ತರವಾದ ಶಿಖರ ಅಂದ್ರೆ K2. ಇಲ್ಲಿ ಅನೇಕ ಗ್ಲೇಸಿಯರ್ಗಳದಾವೆ, ಹಿಮನದಿಗಳನ್ನ ನೋಡ್ತೀವಿ. ಆ ಹಿಮನದಿಗಳಲ್ಲಿ ಸಿಯಾಚಿನ್ ಅನ್ನುವಂತ ಹಿಮನದಿ, ಹಿಸ್ಪಾರ್ ಅನ್ನುವಂತ ಹಿಮನದಿ, ಬಯೋಫ್ ಅನ್ನುವಂತ ಹಿಮನದಿ, ಬಾಲ್ಟರ್ ಅನ್ನುವಂತ ಹಿಮನದಿ. ಸಿಯಾಚಿನ್ ಇದೆಯಲ್ಲ, ಇದು 72 ಕಿಲೋಮೀಟರ್ ಉದ್ದವಾಗಿದ್ದು ಭಾರತದ ಅತ್ಯಂತ ಉದ್ದವಾಗಿರುವಂತ ಹಿಮನದಿ. ಭಾರತದ ಅತ್ಯಂತ ಎತ್ತರವಾದ ಹಿಮನದಿ, ಭಾರತ ಅತ್ಯಂತ ಉದ್ದವಾದ ಹಿಮನದಿ, ಅತಿ ಎತ್ತರವಾಗಿದ್ದು. ಎತ್ತರ ಮತ್ತು ಅತಿ ಎತ್ತರ ಪ್ರದೇಶದಲ್ಲಿ ಹುಟ್ಟುವಂತದ್ದು. ಭಾರತ ಅತ್ಯಂತ ಎತ್ತರ ಮತ್ತು ಉದ್ದವಾದ ಹಿಮನದಿ. ಭಾರತ ಅತ್ಯಂತ ಉದ್ದವಾಗಿರುವಂತ ಹಿಮನದಿ ಯಾವುದಂದ್ರೆ ಸಿಯಾಚಿನ್. ನೋಡಿ, ಭಾರತ ದೇಶದಲ್ಲಿ ಅತ್ಯಂತ ಉದ್ದವಾಗಿರುವಂತ ಹಿಮನದಿ ಸಿಯಾಚಿನ್. ಪ್ರಪಂಚದ ಅತಿ ಉದ್ದವಾದ ಹಿಮನದಿ ಅಂದ್ರೆ ಲ್ಯಾಂಬರ್ಟ್. ಪ್ರಪಂಚದ ಅತಿ ಉದ್ದವಾದ ಹಿಮನದಿ ಲ್ಯಾಂಬರ್ಟ್. ನೋಡಿ, ಲ್ಯಾಂಬರ್ಟ್ ಎಲ್ಲಿ ಕಂಡು ಬರ್ತದೆ? ಅಂಟಾರ್ಟಿಕ್ ಖಂಡದಲ್ಲಿ ಕಂಡು ಬರ್ತದೆ. ಜಗತ್ತಿನಲ್ಲಿ ಅತ್ಯಂತ ಉದ್ದವಾಗಿರುವಂತ ಹಿಮನದಿ ಲ್ಯಾಂಬರ್ಟ್. ಅದು ಅಂಟಾರ್ಟಿಕ್ ಖಂಡದಲ್ಲಿ ಕಂಡು ಬರುವಂತ ಹಿಮನದಿಯಾಗಿದೆ. ಇದು ಕಾರಾಕೋರಂ ಶ್ರೇಣಿ. ಈ ಕಾರಾಕೋರಂ ಶ್ರೇಣಿಯ ಕೆಳಭಾಗದಲ್ಲಿ ಕಂಡು ಬರುವಂತ ಪರ್ವತ ಶ್ರೇಣಿ ಯಾವುದಂದ್ರೆ ಲಡಾಖ್ ಶ್ರೇಣಿ. ನೋಡಿ, ಅದರ ಕೆಳಗಡೆ ಕಂಡು ಬರುವಂತ ಶ್ರೇಣಿ ಜಾಸ್ಕರ್ ಶ್ರೇಣಿ. ಇಲ್ಲಿ ಕ್ವಶನ್ ಏನ್ ಕೇಳಿದ್ದಾನಂತಂದ್ರೆ ನೋಡಿ, ಇದು ಲಡಾಖ್ ಶ್ರೇಣಿ ಮತ್ತು ಜಾಸ್ಕರ್ ಶ್ರೇಣಿ. ಲಡಾಖ್ ಶ್ರೇಣಿ ಮತ್ತು ಜಾಸ್ಕರ್ ಶ್ರೇಣಿಗಳ ಮಧ್ಯೆ ಹರಿಯುವಂತ ನದಿ ಯಾವುದಂದ್ರೆ ಸಿಂಧೂ ನದಿ. ಇದನ್ನ ತೆಗಿಲಿದನ, ಇದು ಬರ್ಕೊಂಡ್ರಿ, ಬರ್ದ್ರಲ್ಲ ಇದು ಮಾಹಿತಿ. ಇಲ್ಲಿ ಕೈಲಾಸ ಪರ್ವತ ಕಂಡು ಬರ್ತದೆ. ಈ ಕೈಲಾಸ ಪರ್ವತದಲ್ಲಿ ಹುಟ್ಟುವಂತ ನದಿ ಯಾವುದು ಅಂತಂದ್ರೆ ಕೈಲಾಸ ಪರ್ವತದ ಸಿಂಗೆ ಕಬಾಬ್ ಎಂಬ ಸ್ಥಳದಲ್ಲಿ ಒಂದು ನದಿ ಹುಟ್ಟುತ್ತದೆ. ಆ ಕೈಲಾಸ ಪರ್ವತದ ಸಿಂಗೆ ಕಬಾಬ್ ಅನ್ನುವಂತ ಸ್ಥಳದಲ್ಲಿ ಹುಟ್ಟುವಂತ ನದಿ ಯಾವ್ದಂದ್ರೆ ಸಿಂಧೂ ನದಿ. ನೋಡಿ, ಸಿಂಧೂ ನದಿಯ ವಿಶೇಷ ಏನು ಅಂತಂದ್ರೆ ಉತ್ತರದಲ್ಲಿ ಲಡಾಖ್ ಶ್ರೇಣಿ, ದಕ್ಷಿಣದಲ್ಲಿ ಜಾಸ್ಕರ್ ಶ್ರೇಣಿಗಳ ಮೂಲಕ ಹರಿಯುತ್ತದೆ. ನೋಡಿ, ಉತ್ತರದಲ್ಲಿ ಲಡಾಖ್ ಶ್ರೇಣಿ, ದಕ್ಷಿಣದಲ್ಲಿ ಜಾಸ್ಕರ್ ಶ್ರೇಣಿಗಳ ಮೂಲಕ ಹರಿದು ಪಾಕಿಸ್ತಾನವನ್ನು ಸೇರುತ್ತದೆ. ಪಾಕಿಸ್ತಾನವನ್ನು ಸೇರಿ ಪಾಕಿಸ್ತಾನದ ಕರಾಚಿ ಪಟ್ಟಣದ ಮೂಲಕ, ನೋಡಿ, ಪಾಕಿಸ್ತಾನದ ಕರಾಚಿ ಪಟ್ಟಣದ ಮೂಲಕ ನೋಡಿ, ಕೈಲಾಸ ಪರ್ವತದ ಯಾವ ಸ್ಥಳದಲ್ಲಿ ಹುಡುತ್ತಂದ್ರೆ ಸಿಂಗೆ ಕಬಾಬ್ ಎಂಬ ಸ್ಥಳದಲ್ಲಿ ಹುಡುತ್ತದೆ. ನೋಡಿ, ಸಿಂಗೆ ಕಬಾಬ್.
ಸಿಂಗೆ ಕಬಾಬ್ ಎಂಬ ಸ್ಥಳದಲ್ಲಿ ಹುಟ್ಟಿ ಉತ್ತರದಲ್ಲಿ ಲಡಾಖ್ ಶ್ರೇಣಿ, ದಕ್ಷಿಣದಲ್ಲಿ ಜಾಸ್ಕರ ಶ್ರೇಣಿಗಳ ಮೂಲಕ ಪಾಕಿಸ್ತಾನವನ್ನು ಸೇರಿ ಪಾಕಿಸ್ತಾನದ ಕರಾಚಿಯ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಯಾವ ನದಿ? ಸಿಂಧೂ ನದಿ. ಸಿಂಧೂ ನದಿಯ ಒಟ್ಟು ಉದ್ದ ಎಷ್ಟು ಅಂದ್ರೆ 2880 ಕಿಲೋಮೀಟರ್. ಭಾರತ ದೇಶದಲ್ಲಿ ಈ ನದಿಯ ಉದ್ದ ಎಷ್ಟಿದೆ ಅಂದ್ರೆ 708 ಕಿಲೋಮೀಟರ್. ನೋಡಿ, ಟೋಟಲ್ ಈ ನದಿಯ ಉದ್ದ ಅಂದ್ರೆ 2880 ಕಿಲೋಮೀಟರ್. ಬಟ್ ಭಾರತ ದೇಶದಲ್ಲಿ 708 ಕಿಲೋಮೀಟರ್ ಉದ್ದ ಇದೆ. ಒಟ್ಟು ಉದ್ದ 2880. ಭಾರತ ದೇಶದಲ್ಲಿ ಈ ನದಿಯ ಉದ್ದ ಎಷ್ಟಿದೆ ಅಂದ್ರೆ 708 ಕಿಲೋಮೀಟರ್ ಉದ್ದವಾಗಿದೆ. ಯಾವ ನದಿ? ಸಿಂಧೂ ನದಿ. ಸಿಂಧೂ ನದಿ ಯಾವ ಪರ್ವತದಲ್ಲಿ ಹುಟ್ಟುತ್ತದೆ ಅಂದ್ರೆ ಕೈಲಾಸ ಪರ್ವತದಲ್ಲಿ ಜನ್ಮ ತಾಳುತ್ತದೆ. ಕೈಲಾಸ ಪರ್ವತದ ಯಾವ ಸ್ಥಳ ಅಂದ್ರೆ ಸಿಂಗೆ ಕಬಾಬ್. ಅದರ ಅಪೋಸಿಟ್ ಹುಟ್ಟುವಂತ ನದಿ ನೋಡಿ ಇದು. ಅದರ ಅಪೋಸಿಟ್ ಯಾವ ನದಿ ಹುಟ್ಟುತ್ತದೆ ಅಂದ್ರೆ ಬ್ರಹ್ಮಪುತ್ರ ನದಿ ಜನ್ಮ ತಾಳುತ್ತದೆ. ಇಲ್ಲಿ ಬ್ರಹ್ಮಪುತ್ರ ನದಿ ಜನ್ಮ ತಾಳಿ ದಿಹಾಂಗ್ ಕಂದರದ ಮೂಲಕ ಅರುಣಾಚಲ ಪ್ರದೇಶವನ್ನು ಸೇರ್ಪಡೆ ಆಗ್ತದೆ. ಅರುಣಾಚಲ ಪ್ರದೇಶದಲ್ಲಿ ಅಸ್ಸಾಂ ರಾಜ್ಯದಲ್ಲಿ ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತಹ ನದಿ ದ್ವೀಪವನ್ನು ನಿರ್ಮಾಣ ಮಾಡಿದೆ. ಜಗತ್ತಿನ ಅತ್ಯಂತ ದೊಡ್ಡದಾಗಿರುವಂತಹ ನದಿ ದ್ವೀಪ ಯಾವಂದ್ರೆ ಮಜುಲಿ. ನೋಡಿ, ಬ್ರಹ್ಮಪುತ್ರ ನದಿ ಹುಟ್ಟುವಂತ ಸ್ಥಳ ಯಾವ್ದಂದ್ರೆ ಚಮಯಂಗಡಂಗ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಇದು ಚಮಯಂಗಡಂಗ. ಚಮಯಂಗಡಂಗ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಇದು ಕ್ವಶನ್ ಆಗಿದೆ ನೋಡಿ. ಬ್ರಹ್ಮಪುತ್ರ ನದಿ ಹುಟ್ಟುವ ಸ್ಥಳ ಯಾವ್ದಂದ್ರೆ ಚಮಯಂಗಡಂಗ ಎಂಬ ಸ್ಥಳದಲ್ಲಿ ಹುಟ್ಟಿ ದಕ್ಷಿಣಾಭಿಮುಖವಾಗಿ ಹರಿದು ಆರಂಭದಲ್ಲಿ ದಕ್ಷಿಣ ನಂತರ ಪೂರ್ವಕ್ಕೆ ಹರಿದು ಅರುಣಾಚಲ ಪ್ರದೇಶದ ದಿಹಾಂಗ್ ಕಣಿವೆ ಮಾರ್ಗದ ಮೂಲಕ ಅಸ್ಸಾಂ ರಾಜ್ಯದಲ್ಲಿ ಜಗತ್ತಿನ ಅತ್ಯಂತ ದೊಡ್ಡದಾಗಿರುವಂತಹ ನದಿ ದ್ವೀಪ, ಪ್ರಪಂಚದ ಅತ್ಯಂತ ದೊಡ್ಡದಾದ ನದಿ ದ್ವೀಪ ಯಾವಂದ್ರೆ ಮಜುಲಿ. ನೋಡಿ, ಮಜುಲಿ ಎಂಬ ನದಿ ದ್ವೀಪವನ್ನು ನಿರ್ಮಾಣ ಮಾಡಿ ಮೇಘಾಲಯದ ಮೂಲಕ ಏನಾಗ್ತದೆ ಬಾಂಗ್ಲಾದೇಶವನ್ನು ಸೇರ್ಪಡೆ ಆಗ್ತದೆ. ಬಾಂಗ್ಲಾದೇಶವನ್ನು ಸೇರ್ಪಡೆಯಾಗಿ ಬಾಂಗ್ಲಾದೇಶದಲ್ಲಿ ಯಾವ ನದಿಯೊಂದಿಗೆ ಮಿಕ್ಸ್ ಆಗ್ತದೆ ಅಂದ್ರೆ ಗಂಗಾ ನದಿಯೊಂದಿಗೆ ಮಿಕ್ಸ್ ಆಗ್ತದೆ. ನೋಡಿ, ಯಾವ ಸ್ಥಳದಲ್ಲಿ ಅಂದ್ರೆ ಗೋಲುಂಡೋ ಎಂಬ ಸ್ಥಳದಲ್ಲಿ. ಬಾಂಗ್ಲಾದೇಶದ ಗೋಲುಂಡೋ ಎಂಬ ಸ್ಥಳದಲ್ಲಿ ಗಂಗಾ ನದಿಯೊಂದಿಗೆ ಮಿಕ್ಸ್ ಆಗಿ ಬಾಂಗ್ಲಾದೇಶದ ನೌಕಾಲಿ ಎಂಬ ಸ್ಥಳದಲ್ಲಿ ಬಂಗಾಳಪಲ್ಲಿಯನ್ನು ಸೇರುತ್ತದೆ. ಯಾವ ನದಿ ಅಂದ್ರೆ ಬ್ರಹ್ಮಪುತ್ರ ನದಿ. ಸಿಂಧೂ ನದಿ ಅಪೋಸಿಟ್ ಜನ್ಮ ತಾಳದ ಅಂದ್ರೆ ಬ್ರಹ್ಮಪುತ್ರ. ಟೋಟಲ್ ಬ್ರಹ್ಮಪುತ್ರ ನದಿಯ ಉದ್ದ ಎಷ್ಟಿದೆ ಅಂದ್ರೆ 2900 ಕಿಲೋಮೀಟರ್ ಉದ್ದ ಇದೆ. ನೋಡಿ, ಭಾರತ ದೇಶದಲ್ಲಿ 885 ಕಿಲೋಮೀಟರ್ ಉದ್ದ ಇರುತ್ತದೆ. ಸಿಂಧೂ ನದಿಯ ಒಟ್ಟು ಉದ್ದ 2880 ಕಿಲೋಮೀಟರ್. ಭಾರತ ದೇಶದಲ್ಲಿ 708 ಕಿಲೋಮೀಟರ್. ಗಂಗಾ ನದಿಯ ಬ್ರಹ್ಮಪುತ್ರ ನದಿಯ ಒಟ್ಟು ಉದ್ದ 2900 ಕಿಲೋಮೀಟರ್. ಭಾರತ ದೇಶದಲ್ಲಿ 885 ಕಿಲೋಮೀಟರ್. ಬ್ರಹ್ಮಪುತ್ರ ನದಿಯನ್ನ ಭಾರತದಲ್ಲಿ ಬ್ರಹ್ಮಪುತ್ರ ಅಂತ ಕರೆದರೆ ಬಾಂಗ್ಲಾದೇಶದಲ್ಲಿ ಏನಂತ ಕರೀತಾರೆ? ಬಾಂಗ್ಲಾದೇಶದಲ್ಲಿ ಯಾವ ಹೆಸರಿಂದ ಕರೀತಾರೆ? ಯಾರು ಹೇಳ್ತಾರೆ? ಬಾಂಗ್ಲಾದೇಶದಲ್ಲಿ ಪದ್ಮಾ ಅಂತ ಕರೀತಾರೆ, ಮೇಘನಾ ಅಂತ ಕರೀತಾರೆ, ಸಾಂಗ್ಫೋ ಅಂತ ಕರೀತಾರೆ, ಜಮುನಾ ಅಂತ ಕರೀತಾರೆ. ಯಾವ ಹೆಸರಿಂದ ಕರೀತಾರೆ? ಬ್ರಹ್ಮಪುತ್ರ ನದಿಯನ್ನು ಬಾಂಗ್ಲಾದೇಶದಲ್ಲಿ ಯಾವ ಹೆಸರಿಂದ ಕರೆಯುತ್ತಾರೆ? ಬ್ರಹ್ಮಪುತ್ರ ನದಿಯನ್ನು ಬಾಂಗ್ಲಾದೇಶದಲ್ಲಿ ಏನಂತ ಕರೀತಾರೆ ಅಂದ್ರೆ ಜಮುನಾ ಅಂತ ಕರೀತಾರೆ. ನೋಡಿ, ಬಾಂಗ್ಲಾದೇಶದಲ್ಲಿ ಜಮುನಾ ಎನ್ನುವರು.
ಭಾರತ ದೇಶದಲ್ಲಿ ಬ್ರಹ್ಮಪುತ್ರ ಅಂತ ಕರೆದರೆ, ಟಿಬೆಟ್ ಮತ್ತು ಚೀನಾ ದೇಶದಲ್ಲಿ ಸಾಂಗ್ಫೋ ಅಂತ ಕರೀತಾರೆ. ಟಿಬೆಟ್ ಮತ್ತು ಚೀನಾ ದೇಶದಲ್ಲಿ ಸಾಂಗ್ಫೋ. ನೋಡಿ, ಒಂದನೇದ್ದು ಕಾರಾಕೋರಂ ಶ್ರೇಣಿ, ಎರಡನೇದ್ದು ಲಡಾಖ್ ಶ್ರೇಣಿ, ಮೂರನೇದ್ದು ಜಾಸ್ಕರ್ ಶ್ರೇಣಿ. ಲಡಾಖ್ ಶ್ರೇಣಿ, ಕಾರಾಕೋರಂ ಶ್ರೇಣಿ, ಲಡಾಖ್ ಶ್ರೇಣಿ, ಜಾಸ್ಕರ್ ಶ್ರೇಣಿ. ಈ ಲಡಾಖ್ ಶ್ರೇಣಿಯ ಮಧ್ಯಭಾಗದಲ್ಲಿ ಲಡಾಖ್ ಅನ್ನುವಂತ ಪ್ರಸ್ಥಭೂಮಿ ಇದೆ. ಲಡಾಖ್ ಪ್ರಸ್ಥಭೂಮಿ ಇದೆ ನೋಡಿ. ಈ ಲಡಾಖ್ ಪ್ರಸ್ಥಭೂಮಿಯ ವಿಶೇಷ ಏನಂದ್ರೆ, ಇದು ಭಾರತ ದೇಶದ ಅತ್ಯಂತ ಎತ್ತರವಾಗಿರುವಂತ ಪ್ರಸ್ಥಭೂಮಿ. ಇದು ಕ್ವಶನ್ ಆಗಿದೆ. ಭಾರತ ದೇಶದ ಅತ್ಯಂತ ಎತ್ತರವಾಗಿರುವಂತ ಪ್ರಸ್ಥಭೂಮಿ ಯಾವ್ದಂದ್ರೆ ಲಡಾಖ್ ಪ್ರಸ್ಥಭೂಮಿ. ಅದಕ್ಕೆ ಲಡಾಖ್ ಪ್ರಸ್ಥಭೂಮಿಯನ್ನ ಭಾರತ ದೇಶದ ಮೇಲ್ಚಾವಣಿ ಅಂತ ಕರೀತಾರೆ. ಭಾರತದ ಮೇಲ್ಚಾವಣಿ ಯಾವಂದ್ರೆ ಲಡಾಖ್ ಪ್ರಸ್ಥಭೂಮಿ. ಭಾರತದ ಮೇಲ್ಚಾವಣಿ, ಭಾರತದ ಚಪ್ಪರ, ಭಾರತದ ಪತ್ರಾಸ, ಭಾರತದ ಮ್ಯಾಳಗಿ, ರೂಫ್ ಆಫ್ ಇಂಡಿಯಾ ಅಂತ ಕರೀತಾರೆ. ರೂಫ್ ಆಫ್ ಇಂಡಿಯಾ ಯಾವ್ದಂದ್ರೆ ಲಡಾಖ್ ಪ್ರಸ್ಥಭೂಮಿ. ಲಡಾಖ್ ಪ್ರಸ್ಥಭೂಮಿಯನ್ನು ರೂಫ್ ಆಫ್ ಇಂಡಿಯಾ ಅಂತ ಕರೆದ್ರೆ, ಪ್ರಪಂಚದ ಮೇಲ್ಚಾವಣಿ ಅಂದ್ರೆ ಟಿಬೆಟ್ ಪ್ರಸ್ಥಭೂಮಿ. ಟಿಬೆಟ್ ಪ್ರಸ್ಥಭೂಮಿಯನ್ನ ಪ್ರಪಂಚದ ಮೇಲ್ಚಾವಣಿ ಅಂತ ಕರೆದ್ರೆ, ಭಾರತ ದೇಶದ ಮೇಲ್ಚಾವಣಿ ಯಾವ್ದಂದ್ರೆ ಲಡಾಖ್ ಪ್ರಸ್ಥಭೂಮಿ. ನೆನಪಿಡಿ. ಆ ಲಡಾಖ್ ಪ್ರಸ್ಥಭೂಮಿಯ ಪಕ್ಕದಲ್ಲಿ ಇನ್ನೊಂದು ಪ್ರಸ್ಥಭೂಮಿ ಇದೆ, ಒಂದು ಯುದ್ಧ ಭೂಮಿ ಇದೆ. ಯಾವ ಯುದ್ಧ ಭೂಮಿ ಅಂದ್ರೆ ಸಿಯಾಚಿನ್ ಅನ್ನುವಂತ ಯುದ್ಧ ಭೂಮಿ. ಸಿಯಾಚಿನ್ ಯುದ್ಧ ಭೂಮಿ. ಸಿಯಾಚಿನ್ ಅನ್ನುವಂಥದ್ದು ನದಿನೂ ಹೌದು. ಸಿಯಾಚಿನ್ ಅನ್ನುವಂತ ಯುದ್ಧ ಭೂಮಿ ಇದೆ. ಈ ಸಿಯಾಚಿನ್ ವಿಶೇಷ ಏನಂದ್ರೆ ಪ್ರಪಂಚದ ಅತ್ಯಂತ ಎತ್ತರವಾದ ಯುದ್ಧ ಭೂಮಿ. ಇವೆಲ್ಲ ನಮ್ಮ ದೇಶದಲ್ಲಿ ಕಂಡು ಬರ್ತವೆ. ಪ್ರಪಂಚದ ಅತ್ಯಂತ ಎತ್ತರವಾದ ಯುದ್ಧ ಭೂಮಿ ಅಂತ ಕರಿತೀವಿ. ಜಗತ್ತಿನ ಅತ್ಯಂತ ಎತ್ತರವಾಗಿರುವಂತ ಯುದ್ಧ ಭೂಮಿ ಯಾವ್ದಂದ್ರೆ ಸಿಯಾಚಿನ್ ಅನ್ನುವಂತ ಯುದ್ಧ ಭೂಮಿ. ಇದು ಕ್ವಶನ್ ಕೇಳಿದ ನೋಡಿ. ಪ್ರಪಂಚದ ಅತ್ಯಂತ ಎತ್ತರವಾಗಿರುವಂತ ಯುದ್ಧ ಭೂಮಿ ಅಂದ್ರೆ ಸಿಯಾಚಿನ್. ಜಗತ್ತಿನ ಅತಿ ಎತ್ತರವಾದ ಯುದ್ಧ ಭೂಮಿ ಅಂದ್ರೆ ಸಿಯಾಚಿನ್. ಪ್ರಪಂಚದ ಅತ್ಯಂತ ಎತ್ತರವಾಗಿರುವಂತ ಪ್ರಸ್ಥಭೂಮಿ ಅಂದ್ರೆ ಟಿಬೆಟ್ ಪ್ರಸ್ಥಭೂಮಿ. ಹೊರ ಹಿಮಾಲಯ ಅಂದ ತಕ್ಷಣ ಇವೆಲ್ಲ ಬರಿಬೇಕು. ಹೊರ ಹಿಮಾಲಯದಲ್ಲಿ ಏನೇನದಾವೆ? ಹೊರ ಹಿಮಾಲಯ ಅಂದ ತಕ್ಷಣ ಹೊರ ಹಿಮಾಲಯ ಇಲ್ಲಿ ಏನೇನದಾವ ಅಂದ್ರೆ, ನಂಬರ್ 1 ಕಾರಾಕೋರಂ ಶ್ರೇಣಿ ಇದೆ. ಕಾರಾಕೋರಂ ಶ್ರೇಣಿ ಇದೆ. ನಂಬರ್ 2 ಲಡಾಖ್ ಪ್ರಸ್ಥಭೂಮಿ ಇದೆ. ನಂಬರ್ 3 ಸಿಯಾಚಿನ್ ಯುದ್ಧ ಭೂಮಿ ಇದೆ. ನಂಬರ್ 4 ಕೈಲಾಸ ಪರ್ವತ ಇದೆ. ಕೈಲಾಸ ಪರ್ವತ. ಇಷ್ಟು ಕೀ ಆನ್ಸರ್ದಲ್ಲಿ ಕೊಟ್ಟಂತ ಪಾಯಿಂಟ್ಗಳು ನೋಡಿ. ಟ್ರಾನ್ಸ್ ಹಿಮಾಲಯದಲ್ಲಿ ಏನೇನಿದಾವೆ ಅಂದ್ರೆ ಇವೆಲ್ಲ ಕಂಡು ಬರ್ತವೆ. ಟ್ರಾನ್ಸ್ ಹಿಮಾಲಯ ಅಂದ್ರೂ ಒಂದೇ, ಹೊರ ಹಿಮಾಲಯ ಅಂದ್ರೂ ಒಂದೇ. ಆ ಹೊರ ಹಿಮಾಲಯದಲ್ಲಿ ಕಂಡು ಬರುವಂತ ಪ್ರಮುಖವಾಗಿರುವಂತ ಅಂಶಗಳು. ಹೊರ ಹಿಮಾಲಯದಲ್ಲಿ ಏನೇನದಾವೆ? ಕಾರಾಕೋರಂ ಶ್ರೇಣಿ ಇದೆ, ಲಡಾಖ್ ಪ್ರಸ್ಥಭೂಮಿ ಇದೆ, ಸಿಯಾಚಿನ್ ಅನ್ನುವಂತ ಯುದ್ಧ ಭೂಮಿ ಇದೆ. ಲಡಾಖ್ ಶ್ರೇಣಿ ಮತ್ತು ಜಾಸ್ಕರ್ ಶ್ರೇಣಿಗಳ ಮಧ್ಯದಲ್ಲಿ ಸಿಂಧೂ ನದಿ ಹರಿಯುತ್ತದೆ. ಸಿಂಧೂ ನದಿಯಲ್ಲಿ ಹುಟ್ಟುತ್ತದೆ. ಕೈಲಾಸ ಪರ್ವತದ ಸಿಂಗೆ ಕಬಾಬ್ ಎಂಬ ಸ್ಥಳದಲ್ಲಿ ಹುಟ್ಟಿ, ಇದು ನೋಡಿ, ಸಿಂಗೆ ಕಬಾಬ್ ಎಂಬ ಸ್ಥಳದಲ್ಲಿ ಹುಟ್ಟಿ ಉತ್ತರದಲ್ಲಿ ಲಡಾಖ್ ಶ್ರೇಣಿ, ದಕ್ಷಿಣದಲ್ಲಿ ಜಾಸ್ಕರ್ ಶ್ರೇಣಿಗಳ ಮೂಲಕ ಪಾಕಿಸ್ತಾನವನ್ನು ಸೇರಿ ಪಾಕಿಸ್ತಾನದ ಕರಾಚಿಯ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಟೋಟಲ್ ಈ ನದಿಯ ಉದ್ದ ಎಷ್ಟಿದೆ ಅಂದ್ರೆ 2880. ಭಾರತ ದೇಶದಲ್ಲಿ 708 ಕಿಲೋಮೀಟರ್. ಸಿಂಧೂ ನದಿಗೆ 5 ಉಪನದಿಗಳದಾವೆ. 5 ಉಪನದಿಗಳು ಯಾವುವು? ಜೀಲಂ, ಚೀನಾಬ್,
ರಾವಿ, ಬಿಯಾಸ್, ಸಟ್ಲೇಜ್. ಇವುಗಳಲ್ಲಿ ಅತ್ಯಂತ ಉದ್ದವಾದ ನದಿ ಅಂದ್ರೆ ಸಟ್ಲೇಜ್ ನದಿ ನೋಡಿ. ಸಿಂಧೂ ನದಿ, ಜೀಲಂ ನದಿ, ಚೀನಾಬ್ ನದಿ, ರಾವಿ ನದಿ, ಬಿಯಾಸ್ ನದಿ, ಸಟ್ಲೇಜ್ ನದಿ. ಇವುಗಳಲ್ಲಿ ಅತ್ಯಂತ ಉದ್ದವಾಗಿರುವಂತ ಜೀಲಂ, ಚೀನಾಬ್, ರಾವಿ, ಬಿಯಾಸ್, ಸಟ್ಲೇಜ್. ಇವುಗಳಲ್ಲಿ ಅತ್ಯಂತ ಉದ್ದವಾಗಿರುವಂತ ಉಪನದಿ ಯಾವುದಂತ ಕ್ವಶನ್ ಕೇಳಿದ್ದಾನೆ, ಸಟ್ಲೇಜ್. ನಾಥುಲಾ ಪಾಸ್, ಬೋಂಬೆಡಲಾ ಪಾಸ್, ದಿಬ್ಸಾ ಪಾಸ್, ಸಿಪ್ಕಿಲಾ. ಯಾವ ಕಣಿವೆ ಮಾರ್ಗದ ಮೂಲಕ ಭಾರತ ದೇಶಕ್ಕೆ ಬ್ರಹ್ಮಪುತ್ರ ನದಿ ಪ್ರವೇಶ ಮಾಡುತ್ತದೆ? ಯಾವ ಕಣಿವೆ ಮಾರ್ಗದ ಮೂಲಕ ಭಾರತ ದೇಶಕ್ಕೆ ಬ್ರಹ್ಮಪುತ್ರ ನದಿ ಪ್ರವೇಶವನ್ನು ಮಾಡುತ್ತದೆ? ಇದು ಸಾಕಷ್ಟು ಬಾರಿ ಎಕ್ಸಾಮ್ ಕೇಳಿದ ಪ್ರಶ್ನೆ ನೋಡಿ. ಯಾವ ಕಣಿವೆ ಮಾರ್ಗದ ಮೂಲಕ ಭಾರತ ದೇಶಕ್ಕೆ ಬ್ರಹ್ಮಪುತ್ರ ನದಿ ಪ್ರವೇಶವನ್ನು ಮಾಡುತ್ತದೆ? ಹಿಂಗೆ ಕ್ವಶನ್ ಕೇಳಿದ್ದಾನೆ. ಯಾವ ಕಣಿವೆ ಮಾರ್ಗದ ಮೂಲಕ ಭಾರತ ದೇಶಕ್ಕೆ ಬ್ರಹ್ಮಪುತ್ರ ನದಿ ಪ್ರವೇಶ ಮಾಡುತ್ತದೆ ಅಂತಂದ್ರೆ ಸರಿಯಾದಂತ ಉತ್ತರ ಸಿಪ್ಕಿಲಾ ಕಣಿವೆ ಮಾರ್ಗದ ಮೂಲಕ ನೋಡಿ. ಸಿಪ್ಕಿಲಾ. ಈ ಕೆಳಗಿನ ಯಾವ ಕಣಿವೆ ಮಾರ್ಗವನ್ನು ರೇಷ್ಮೆ ಕಣಿವೆ ಮಾರ್ಗ ಎಂದು ಕರೆಯುತ್ತಾರೆ? ಇದು ಕ್ವಶನ್ ಆಗಿದೆ. ಈ ಕೆಳಗಿನ ಯಾವ ಕಣಿವೆ ಮಾರ್ಗವನ್ನ ರೇಷ್ಮೆ ಕಣಿವೆ ಮಾರ್ಗ ಎಂದು ಕರೆಯುತ್ತಾರೆ ಅಂತ ಕ್ವಶನ್ ಆಗಿದೆ. ಈ ಕೆಳಗಿನ ಯಾವ ಕಣಿವೆ ಮಾರ್ಗವನ್ನ ರೇಷ್ಮೆ ಕಣಿವೆ ಮಾರ್ಗ ಎಂದು ಕರೆಯುತ್ತಾರೆ ಅಂತ ಕ್ವಶನ್ ಕೇಳಿದ್ದಾನೆ. ಇತ್ತೀಚೆಗೆ ಇದು ವಿವಾದಾತ್ಮಕವಾಗಿರುವಂತಹ ಕಣಿವೆ ಮಾರ್ಗ ಆಗಿತ್ತು. ಸರಿಯಾಗಿರುವಂತಹ ಉತ್ತರ ನಾಥುಲಾ ಕಣಿವೆ ಮಾರ್ಗ ನೋಡಿ. ನಾಥುಲಾ ಕಣಿವೆ ಮಾರ್ಗ ಇದು ಹೊರ ಹಿಮಾಲಯದ ಬಗ್ಗೆ ಕೇಳುವಂತ ಪ್ರಶ್ನೆಗಳು. ಇನ್ನು ಎರಡನೇದ್ದು ಯಾವ್ದಂದ್ರೆ ಹಿಮಾಲಯ ಪರ್ವತಗಳು ಹೇಳ್ಬಿಡೋಣ ಡೈರೆಕ್ಟ್. ಹಿಮಾಲಯ ಪರ್ವತಗಳು ಎಲ್ಲ ಬರ್ಕೊಂಡ್ರಿ? ಇವು ಅಷ್ಟು ಬರದಿರಲ್ಲ, ಇಷ್ಟು ಬರದ್ರೆಲ್ಲ ಡಯಾಗ್ರಾಮ್ ಬಿಡಿಸ್ರಿ. ತಪ್ಪಾಗ್ಲಿ ಒಪ್ಪಾಗ್ಲಿ ಮತ್ತೆ ಇಂಡಿಯನ್ ನದಿಗಳು ಸಪರೇಟ್ ಆಗಿ ಹೇಳ್ತೀನಿ. ಆ ನದಿಗಳು ಹೇಳುವಾಗ ಇನ್ನೊಂದ್ಸರಿ ಡಯಾಗ್ರಾಮ್ದಲ್ಲಿ ಹೇಳ್ತೀನಿ. ಸ್ವಲ್ಪ ಇದು ಅನಿಸ್ತದೆ ನಿಮ್ಗೆ ಫಸ್ಟ್ಗೆ, ಯಾರೋ ಕೇದಾರ್ ಜಾಧವ್ ಅವನ ಸಲುವಾಗಿ IPL ನೋಡಿದ್ ಬಿಟ್ಟಿ ನಾನು ಮತ್ತೆ ಒಳ್ಳೆ ಏನು ನೋಡ್ತದ ಒಳಗೆ ಎಲ್ಲ. RCB ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ಯಾಕೆ ಇದು ಮಾಡ್ತೀರಿ? ನೋಡಿ, ಫಸ್ಟ್ ಒನ್ ಕಾರಾಕೋರಂ ಶ್ರೇಣಿ, ಸೆಕೆಂಡ್ ಒನ್ ಲಡಾಖ್ ಶ್ರೇಣಿ, ಥರ್ಡ್ ಒನ್ ಜಾಸ್ಕರ್ ಶ್ರೇಣಿ. ಅದಾದ ಮೇಲೆ ಹಿಮಾಲಯ ಪರ್ವತಗಳು ಬರ್ತಾವ ನೋಡಿ. ಹಿಮಾಲಯ ಪರ್ವತಗಳು ಎಲ್ಲಿಂದ ಆರಂಭ ಆಗ್ತಾವ ಅಂತಂದ್ರೆ ಸಿಂಧೂ ನದಿ ಕಣಿವೆಯಿಂದ ಆರಂಭ ಆಗ್ತಾವ ನೋಡಿ. ಹಿಮಾಲಯ ಪರ್ವತಗಳು ಮಹಾ ಹಿಮಾಲಯ,
ಮಧ್ಯ ಹಿಮಾಲಯ, ಕೆಳ ಹಿಮಾಲಯ. ಹಿಮಾಲಯ ಪರ್ವತಗಳು ಎಂಥ ಪರ್ವತಗಳು? ಇದು ಕ್ವಶನ್ ಆಗಿದೆ. ಹಿಮಾಲಯ ಪರ್ವತಗಳು, ಅವಶೇಷ ಪರ್ವತಗಳು, ಮಡಿಕೆ ಪರ್ವತಗಳು, ಸ್ತರಭಂಗ ಜನಿತ ಪರ್ವತಗಳು, ಜ್ವಾಲಾಮುಖಿಯ ಪರ್ವತಗಳು. ಎಂಥ ಪರ್ವತಗಳಾಗಿವೆ? ಹಿಮಾಲಯ ಪರ್ವತಗಳು ಎಂಥ ಪರ್ವತಗಳು? ಅವಶೇಷ ಪರ್ವತಗಳು, ಮಡಿಕೆ ಪರ್ವತಗಳು, ಸ್ತರಭಂಗ ಜನಿತ ಪರ್ವತಗಳು, ಜ್ವಾಲಾಮುಖಿಯ ಪರ್ವತಗಳು. ಸರಿಯಾಗಿರುವಂತಹ ಉತ್ತರ ಮಡಿಕೆ ಪರ್ವತಗಳು. ನೋಡಿ, ಮಡಿಕೆ ಪರ್ವತ ಪ್ರಪಂಚದ 4 ಮಡಿಕೆ ಪರ್ವತಗಳಲ್ಲಿ ಹಿಮಾಲಯ ಪರ್ವತ ಕೂಡ ಒಂದು. ಜಗತ್ತಿನ 4 ತರುಣ ಮಡಿಕೆ ಪರ್ವತಗಳಲ್ಲಿ ಹಿಮಾಲಯ ಪರ್ವತ ಕೂಡ ಒಂದು. ಪ್ರಪಂಚದ 4 ಮಡಿಕೆ ಪರ್ವತಗಳಲ್ಲಿ ದ ಯಂಗೆಸ್ಟ್ ಫೋಲ್ಡ್ ಮೌಂಟೇನ್ ಇನ್ ದ ವರ್ಲ್ಡ್ ಅಂತ ಕರಿತೀವಿ. ಪ್ರಪಂಚದ ಅತ್ಯಂತ ತರುಣ ಮಡಿಕೆ ಪರ್ವತಗಳು ಯಾವಂದ್ರೆ ಹಿಮಾಲಯ ಪರ್ವತಗಳು ಅಲ್ಲ. ಜಗತ್ತಿನ 4 ಮಡಿಕೆ ಪರ್ವತಗಳು ಯಾವುವು? ಒಂದು ಹಿಮಾಲಯ ಪರ್ವತ, ಏಷ್ಯಾ ಖಂಡ, ಆಲ್ಪ್ಸ್ ಪರ್ವತ, ಯುರೋಪ ಖಂಡ, ರಾಕಿ ಪರ್ವತ, ಉತ್ತರ ಅಮೆರಿಕ, ಆಂಡಿಸ್ ಪರ್ವತಗಳು, ದಕ್ಷಿಣ ಅಮೆರಿಕ. ಹಿಮಾಲಯ ಪರ್ವತಗಳು ಏಷ್ಯಾ ಖಂಡದಲ್ಲಿ, ಆಲ್ಪ್ಸ್ ಪರ್ವತಗಳು ಯುರೋಪ ಖಂಡದಲ್ಲಿ, ರಾಕಿ ಪರ್ವತಗಳು ಉತ್ತರ ಅಮೆರಿಕದಲ್ಲಿ, ಆಂಡಿಸ್ ಪರ್ವತಗಳು ದಕ್ಷಿಣ ಅಮೆರಿಕದಲ್ಲಿ ಕಂಡು ಬರ್ತವೆ. ಇವು ಜಗತ್ತಿನ 4 ಪ್ರಧಾನವಾಗಿರುವಂತಹ ಮಡಿಕೆ ಪರ್ವತಗಳನ್ನು ಗುರುತಿಸ್ತೀವಿ. ಅವುಗಳಲ್ಲಿ ಹಿಮಾಲಯ ಪರ್ವತಗಳ ವಿಶೇಷ ಏನಂದ್ರೆ ಇವು ಪ್ರಪಂಚದ ಅತ್ಯಂತ ಎತ್ತರವಾಗಿರುವಂತಹ ಮಡಿಕೆ ಪರ್ವತಗಳು. ಹಿಮಾಲಯ ಪರ್ವತಗಳ ಬಗ್ಗೆ ನಾವು ಹೆಂಗ್ ಬರಿತೀವಿ? ಹಿಮಾಲಯ ಪರ್ವತಗಳ ಬಗ್ಗೆ ನಂಬರ್ 1 ಏನು ಅಂದ್ರೆ ಇವು ಪ್ರಪಂಚದ ಅತ್ಯಂತ ಎತ್ತರವಾಗಿರುವಂತಹ ಮಡಿಕೆ ಪರ್ವತಗಳು. ಯಾವ ಹಿಮಾಲಯ? ಎಲ್ಲಿಂದ ಆರಂಭಗೊಳ್ತಾವ ಇವು? ಪಾಮೀರ್ ಗ್ರಂಥಿಯಿಂದ ಆರಂಭಗೊಳ್ತಾವ. ನೋಡಿ, ಪಾಮೀರ್ ಗ್ರಂಥಿ. ಪಾಮೀರ್ ಗ್ರಂಥಿ ಅಂದ್ರೆ ಏನು? ಗ್ರಂಥಿ ಅಂತಂದ್ರೆ ಹಲವು ಪರ್ವತಗಳು ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ಬಂದು ಸಂಧಿಸಿದರೆ ಅದನ್ನ ಗ್ರಂಥಿ ಅಂತ ಕರೀತಾರೆ. ಇದು ನೋಡಿ, ಇದೊಂದು ಪರ್ವತ, ಇದೊಂದು ಪರ್ವತ, ಇದೊಂದು ಪರ್ವತ, ಇದೊಂದು ಪರ್ವತ, ಇದೊಂದು ಪರ್ವತ, ಹೀಗೆ ಹಲವು ಪರ್ವತಗಳು ಒಂದೇ ಸಾಲಿನಲ್ಲಿದ್ದರೆ ಅವುಗಳನ್ನ ಪರ್ವತಗಳ ಸರಣಿ ಅಂತ ಕರೀತಾರೆ. ಪರ್ವತಗಳ ಸರಣಿ ಎನ್ನುವರು. ಸರಣಿ, ಪರ್ವತಗಳ ಸರಣಿ ಅಂತ ಕರೀತಾರೆ. ಹಲವು ಪರ್ವತಗಳ ಸರಣಿ ಬಂದು ಒಂದ್ ಕಡೆ ಸೇರಿಸುವಂತ ಸ್ಥಳ, ಸಂಧಿಸುವಂತ ಸ್ಥಳ. ಇದು ನೋಡಿ, ಇದೊಂದು ಪರ್ವತ ಶ್ರೇಣಿ, ಇದೊಂದು ಪರ್ವತ ಶ್ರೇಣಿ ಸಂಧಿಸ್ತಾ ಇದೆ ನೋಡಿ. ಈ ಸಂಧಿಸುವಂತ ಸ್ಥಳಕ್ಕೆ ಏನಂತ ಕರೀತಾರೆ ಅಂದ್ರೆ ಗ್ರಂಥಿ ಅಂತ ಕರೀತಾರೆ. ಪರ್ವತಗಳ ಗ್ರಂಥಿ. ಅಂತ ಗ್ರಂಥಿಗಳಲ್ಲಿ ಒಂದದ್ದು ಯಾವ್ದಂದ್ರೆ ಪಾಮೀರ್ ಗ್ರಂಥಿ ಅಂತ ಕರಿತೀವಿ. ಪಾಮೀರ್ ಗ್ರಂಥಿಯಲ್ಲಿ ಎಷ್ಟು ಪರ್ವತ ಶ್ರೇಣಿಗಳದಾವೆ? 3 ಪರ್ವತ ಶ್ರೇಣಿಗಳು, 4 ಪರ್ವತ ಶ್ರೇಣಿಗಳು, 5 ಪರ್ವತ ಶ್ರೇಣಿಗಳು, 6 ಪರ್ವತ ಶ್ರೇಣಿಗಳು. ಎಷ್ಟದಾವೆ? ಪಾಮೀರ್ ಗ್ರಂಥಿಯಲ್ಲಿ ಕಂಡುಬರುವ ಪರ್ವತ ಸರಣಿಗಳು ಎಷ್ಟು? ಪಾಮೀರ್ ಗ್ರಂಥಿಯಲ್ಲಿ ಎಷ್ಟು ಪರ್ವತ ಸರಣಿಗಳದಾವೆ ನೋಡಿ. ಪಾಮೀರ್ ಗ್ರಂಥಿಯಲ್ಲಿ ಕಂಡುಬರುವ ಪರ್ವತ ಸರಣಿಗಳು ಎಷ್ಟಂದ್ರೆ 5. ನೋಡಿ, 5 ಪರ್ವತ ಸರಣಿಗಳದಾವೆ. ಆ 5 ಪರ್ವತ ಸರಣಿಗಳು ಯಾವ ಅಂತಂದ್ರೆ ನಂಬರ್ 1 ಕಾರಾಕೋರಂ ಶ್ರೇಣಿ, ಕಾರಾಕೋರಂ ಶ್ರೇಣಿ, ಕಾರಾಕೋರಂ ಶ್ರೇಣಿ. ನಂಬರ್ 2 ಯಾವ್ದಂದ್ರೆ ಹಿಮಾಲಯ ಶ್ರೇಣಿ, ಹಿಮಾಲಯ ಶ್ರೇಣಿ. ನಂಬರ್ 3 ಕುನ್ಲುನ್ ಶ್ರೇಣಿ, ಕುನ್ಲುನ್ ಶ್ರೇಣಿ. ಇವೆಲ್ಲ ಕ್ವಶನ್ ಆಗಿವೆ ನೋಡಿ. ಕುನ್ಲುನ್ ಶ್ರೇಣಿ. ನಂಬರ್ 4 ಹಿಂದೂಕುಷ್ ಶ್ರೇಣಿ, ಹಿಂದೂಕುಷ್ ಶ್ರೇಣಿ. ನಂಬರ್ 5 ಸುಲೇಮಾನ್ ಶ್ರೇಣಿ, ಸುಲೇಮಾನ್ ಪರ್ವತ ಶ್ರೇಣಿ. ಇವು ಏನಪ್ಪಾ ಅಂತಂದ್ರೆ 5 ಪರ್ವತ ಸರಣಿಗಳು ಪಾಮೀರ್ ಗ್ರಂಥಿಯಲ್ಲಿ ಸಂಧಿಸ್ತವೆ. ಪಾಮೀರ್ ಗ್ರಂಥಿಯಲ್ಲಿ, ಪಾಮೀರ್ ಗ್ರಂಥಿಯಲ್ಲಿ ಸಂಧಿಸುವ ಪರ್ವತ ಸರಣಿಗಳು ಯಾವಂದ್ರೆ ಕಾರಾಕೋರಂ ಶ್ರೇಣಿ, ಹಿಮಾಲಯ ಶ್ರೇಣಿ, ಕುನ್ಲುನ್ ಶ್ರೇಣಿ, ಹಿಂದೂಕುಷ್ ಶ್ರೇಣಿ, ಸುಲೇಮಾನ್ ಶ್ರೇಣಿ. ಈ 5 ಪರ್ವತ ಸರಣಿಗಳು ಎಲ್ಲಿ ಸಂಧಿಸ್ತಾವ ಅಂದ್ರೆ ಪಾಮೀರ್ ಗ್ರಂಥಿಯಲ್ಲಿ. ಹಾಗಾದ್ರೆ ಈ 5 ಪರ್ವತ ಸರಣಿಗಳಲ್ಲಿ ಯಾವ ಪರ್ವತ ಸರಣಿಯನ್ನ ಏಷ್ಯಾ ಖಂಡದ ಬೆನ್ನೆಲುಬು ಅಂತ ಕರೀತಾರೆ?
ಯಾವ ಪರ್ವತ ಸರಣಿಯನ್ನ ಏಷ್ಯಾ ಖಂಡದ ಬೆನ್ನೆಲುಬು ಅಥವಾ ಏಷ್ಯಾ ಖಂಡದ ಬೀಸಣಿಕೆ ಅಂತ ಕರೀತಾರೆ? ಇವೆಲ್ಲ ನೋಡಿ, ಕೇವಲ 21% ಮಾತ್ರ ಕರೆಕ್ಟ್ ಆನ್ಸರ್ ಮಾಡಿದ್ರಿ. ಸರಿಯಾಗಿರುವಂತ ಉತ್ತರ ಯಾವ ಪರ್ವತ ಶ್ರೇಣಿಯನ್ನ ಏಷ್ಯಾ ಖಂಡದ ಬೆನ್ನೆಲುಬು ಎನ್ನುವರು ಅಂತಂದ್ರೆ ಕುನ್ಲುನ್ ಪರ್ವತ ಶ್ರೇಣಿ. ನೋಡಿ, ಕುನ್ಲುನ್ ಪರ್ವತ ಶ್ರೇಣಿಯನ್ನ ಏಷ್ಯಾ ಖಂಡದ ಬೆನ್ನೆಲುಬು ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಇದನ್ನ ಚೀನಾ ದೇಶದ ಬೀಸಣಿಕೆ ಅಂತ ಕರೀತಾರೆ. ಚೀನಾ ಏಷ್ಯಾ ಖಂಡದ ಬೆನ್ನೆಲುಬು, ಬ್ಯಾಕ್ ಬೋನ್ ಆಫ್ ಏಷಿಯನ್ ಕಾಂಟಿನೆಂಟ್ ಅಂತ ಕರೆದ್ರೆ, ಜೊತೆಯಲ್ಲಿ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಚೀನಾ ದೇಶದ ಬೆನ್ನೆಲುಬು ಅಂತ ಕರೀತಾರೆ. ಚೀನಾ ದೇಶದ ಬೆನ್ನೆಲುಬು ಅಥವಾ ಏಷ್ಯಾ ಖಂಡದ ಬೆನ್ನೆಲುಬು, ಚೀನಾ ದೇಶದ ಬೀಸಣಿಕೆ ಯಾವುದು ಅಂದ್ರೆ ಕುನ್ಲುನ್ ಪರ್ವತ ಶ್ರೇಣಿ. ಕುನ್ಲುನ್ ನೋಡಿ, ಪಾಮೇರ್ ಗ್ರಂಥಿಯಲ್ಲಿ ಎಷ್ಟು ಪರ್ವತ ಸರಣಿಗಳು ಒಂದಾಗ್ತಾವ ಅಂದ್ರೆ ಕಾರಾಕೋರಂ ಶ್ರೇಣಿ, ಹಿಮಾಲಯ ಶ್ರೇಣಿ, ಕುನ್ಲುನ್ ಪರ್ವತ ಶ್ರೇಣಿ, ಹಿಂದೂ ಕುಶ್ ಪರ್ವತ ಶ್ರೇಣಿ, ಸುಲೇಮಾನ್ ಶ್ರೇಣಿ. ಕುನ್ಲುನ್ ಪರ್ವತ ಶ್ರೇಣಿಯನ್ನ ಏಷ್ಯಾ ಖಂಡದ ಬೆನ್ನೆಲುಬು, ಚೀನಾ ದೇಶದ ಬೀಸಣಿಕೆ. ಇವು ಕ್ವಶನ್ ಕೇಳಿದ್ದಾನೆ. ಏಷ್ಯಾ ಖಂಡದ ಬೆನ್ನೆಲುಬು, ಚೀನಾ ದೇಶದ ಬೀಸಣಿಕೆ ಎಂದು ಕರೆಯುತ್ತಾರೆ. ಹಾಗಾದ್ರೆ ಹಿಮಾಲಯ ಪರ್ವತ ಸರಣಿಯನ್ನು ತೆಗೆದುಕೊಳ್ಳೋಣ. ಹಿಮಾಲಯ ಪರ್ವತ ಸರಣಿಗಳ ಬಗ್ಗೆ ಆಗಲೇ ಹೇಳ್ತಾ ಇದ್ದೆ. ಅವು ಎಲ್ಲಿಂದ ಆರಂಭಗೊಳ್ತಾವ ಅಂದ್ರೆ ಪಾಮೀರ್ ಗ್ರಂಥಿಯಿಂದ ಆರಂಭಗೊಳ್ತವೆ. ಪಾಮೀರ್ ಗ್ರಂಥಿಯಿಂದ ಆರಂಭಗೊಂಡು ಪಶ್ಚಿಮದಲ್ಲಿ ಪಾಮೀರ್ ಗ್ರಂಥಿಯಿಂದ ಆರಂಭಗೊಂಡು ಪೂರ್ವದಲ್ಲಿ ನಾಮ್ಚಾ ಬರುವಾದವರೆಗೆ, ಅರುಣಾಚಲ ಪ್ರದೇಶದ ನಾಮ್ಚಾ ಬರುವಾದವರೆಗೆ ಹಂಚಿಕೆಯಾಗಿವೆ. ಪಾಮೀರ್ ಗ್ರಂಥಿಯಿಂದ ಆರಂಭಗೊಂಡು ನಾಮ್ಚಾ ಬರುವಾದವರೆಗೆ ಹಂಚಿಕೆಯಾಗಿವೆ. ನೋಡಕ್ಕೆ ಯಾವ ಆಕಾರದಲ್ಲಿದೆ ಅಂದ್ರೆ ಎಸ್ ಆಕಾರದಲ್ಲಿವೆ. ಇವು ಎಂತ ಪರ್ವತಗಳಂತಂದ್ರೆ ಯಂಗೆಸ್ಟ್ ತರುಣ ಮಡಿಕೆ ಪರ್ವತಗಳು. ದ ಯಂಗೆಸ್ಟ್ ಫೋಲ್ಡ್ ಮೌಂಟೇನ್ ಇನ್ ದ ವರ್ಲ್ಡ್ ಅಂತ ಕರಿತೀವಿ. ಪ್ರಪಂಚದಲ್ಲಿ ಅತ್ಯಂತ ತರುಣ ಮಡಿಕೆ ಪರ್ವತಗಳಂದ್ರೆ ಹಿಮಾಲಯ ಪರ್ವತಗಳು. ನೋಡಕ್ಕೆ ಹೆಂಗದವ ಅಂದ್ರೆ ಎಸ್ ಆಕಾರದಲ್ಲಿದಾವೆ. ಎಷ್ಟು ಭಾಗಗಳನ್ನಾಗಿ ಮಾಡಲಾಗಿದೆ ಅಂದ್ರೆ 3 ಭಾಗಗಳನ್ನಾಗಿ ಮಾಡಲಾಗಿದೆ. ಆ 3 ಭಾಗಗಳು ಯಾವಂದ್ರೆ ನಂಬರ್ 1 ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ. ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ. ಮಹಾ ಹಿಮಾಲಯವನ್ನು ಏನ್ ಕರೀತಾರೆ ಅಂದ್ರೆ ಹಿಮಾದ್ರಿ ಅಂತ ಕರೀತಾರೆ. ಮಧ್ಯ ಹಿಮಾಲಯವನ್ನ ಹಿಮಾಚಲ ಅಂತ ಕರೀತಾರೆ. ಕೆಳ ಹಿಮಾಲಯವನ್ನ ಪಾದ ಬೆಟ್ಟಗಳು ಅಥವಾ ಶಿವಾಲಿಕ್ ಬೆಟ್ಟಗಳು ಅಂತ ಕರೀತಾರೆ. ಮಹಾ ಹಿಮಾಲಯವನ್ನ ಹಿಮಾದ್ರಿ ಅಂತ ಹೇಳಿ, ಮಧ್ಯ ಹಿಮಾಲಯವನ್ನ ಹಿಮಾಚಲ ಅಂತ ಹೇಳಿ, ಕೆಳ ಹಿಮಾಲಯವನ್ನ ಪಾದ ಬೆಟ್ಟಗಳು ಅಥವಾ ಶಿವಾಲಿಕ್ ಬೆಟ್ಟಗಳು ಅಂತ ಕರೀತಾರೆ. ಪಾದ ಬೆಟ್ಟಗಳು ಅಥವಾ ಶಿವಾಲಿಕ್ ಬೆಟ್ಟಗಳು. ಮಹಾ ಹಿಮಾಲಯವನ್ನ ಹಿಮಾದ್ರಿ. ಹಿಮಾದ್ರಿ ಅಂದ್ರೆ ಏನು? ಸಂಸ್ಕೃತ ಭಾಷೆಯಲ್ಲಿ ಹಿಮದ ಮನೆ ಎಂದರ್ಥ. ಸಂಸ್ಕೃತ ಭಾಷೆಯಲ್ಲಿ ಹಿಮಾದ್ರಿ ಅಂದ್ರೆ ಏನು? ಹಿಮದ ಮನೆ ಎಂದರ್ಥ. ಸಂಸ್ಕೃತ ಭಾಷೆಯಲ್ಲಿ ಹಿಮಾದ್ರಿ ಅಂದ್ರೆ ಏನು? ಹಿಮದ ಮನೆ. ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ. ಮಹಾ ಹಿಮಾಲಯದಲ್ಲಿ ಏನದಾವ ಅಂತಂದ್ರೆ ಮುಗಿಲು ಮುಟ್ಟು ಎತ್ತರವಾದ ಪರ್ವತಗಳದವ. ಇಲ್ಲಿ ಮಹಾ ಹಿಮಾಲಯದಲ್ಲಿ ಅನೇಕ ಪರ್ವತಗಳನ್ನು ಕಾಣ್ತೀವಿ. ಇಲ್ಲಿ ಅನೇಕ ಪರ್ವತಗಳು. ಉದಾಹರಣೆ, ಮಹಾ ಹಿಮಾಲಯದಲ್ಲಿ ಕಂಡು ಬರುವಂತ ಪರ್ವತಗಳು ಯಾವ ಅಂತಂದ್ರೆ ಮಹಾ ಹಿಮಾಲಯದಲ್ಲಿ ಮೌಂಟ್ ಎವರೆಸ್ಟ್ ಇದೆ. ಮೌಂಟ್ ಎವರೆಸ್ಟ್, ಕಾಂಚನಜುಂಗ, ಮೌಂಟ್ ಎವರೆಸ್ಟ್, ಕಾಂಚನಜುಂಗ, ಮಾಕಲು, ಧವಳಗಿರಿ, ಮಾನಸಲು, ಚೊಯ್ಯು, ನಂಗ ಪರ್ವತ ಅಥವಾ ನಂಗ ಪ್ರಭಾತ, ಅನ್ನಪೂರ್ಣ, ನಂದಾದೇವಿ. ಇಲ್ಲಿ ಕಂಡು ಬರುವಂತ ಶಿಖರಗಳು ನೋಡಿ: ಮೌಂಟ್ ಎವರೆಸ್ಟ್, ಕಾಂಚನಜುಂಗ, ಮಾಕಲು, ಧವಳಗಿರಿ, ಮಾನಸಲು, ಚೊಯ್ಯು, ನಂಗ ಪರ್ವತ, ಅನ್ನಪೂರ್ಣ, ನಂದಾದೇವಿ. ಮೌಂಟ್ ಎವರೆಸ್ಟ್ 8848.86 ಮೀಟರ್ ಎತ್ತರವಾಗಿದೆ. ಕಾಂಚನಜುಂಗ 8598 ಮೀಟರ್ ಎತ್ತರವಾಗಿದೆ. ಮಾಕಲು 8481 ಮೀಟರ್ ಎತ್ತರವಾಗಿದೆ. ಧವಳಗಿರಿ 8172 ಮೀಟರ್ ಎತ್ತರವಾಗಿದೆ. ಮಾನಸಲು 8156 ಮೀಟರ್ ಎತ್ತರವಾಗಿದೆ. ಚೊಯ್ಯು 8153 ಮೀಟರ್ ಎತ್ತರವಾಗಿದೆ.
ನಂಗ ಪ್ರಭಾತ 8126 ಮೀಟರ್ ಎತ್ತರವಾಗಿದೆ. ಅನ್ನಪೂರ್ಣ 8078 ಮೀಟರ್ ಎತ್ತರವಾಗಿದೆ. ನಂದಾದೇವಿ 7817 ಮೀಟರ್ ಎತ್ತರವಾಗಿದೆ. ಇಲ್ಲಿ ಕಂಡುಬರುವಂತ ಎತ್ತರವಾದ ಶಿಖರಗಳು ಮೌಂಟ್ ಎವರೆಸ್ಟ್ 8848. ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾಗಿರುವಂತ ಶಿಖರ ಅಂದ್ರೆ ಮೌಂಟ್ ಎವರೆಸ್ಟ್. ಇಡೀ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾಗಿರುವಂತ ಶಿಖರ ಮೌಂಟ್ ಎವರೆಸ್ಟ್. ಈ ಮೌಂಟ್ ಎವರೆಸ್ಟ್ ಅನ್ನ ಚೀನಾ ದೇಶದಲ್ಲಿ ಏನ್ ಕರೀತಾರಂದ್ರೆ, ಚೀನಾ ದೇಶದಲ್ಲಿ ಮೌಂಟ್ ಎವರೆಸ್ಟ್ ಅನ್ನ ಚೀನಾ ದೇಶದಲ್ಲಿ ಏನ್ ಕರೀತಾರೆ, ಚೋಮಲಂಗಮ ಅಂತ ಕರೀತಾರೆ. ಚೋಮಲಂಗಮ ಚೀನಾ ದೇಶದಲ್ಲಿ ಚೋಮಲಂಗಮ ಅಂತ ಕರೆದ್ರೆ, ಭಾರತದಲ್ಲಿ ಮೌಂಟ್ ಎವರೆಸ್ಟ್ ಅಥವಾ ಗೌರಿಶಂಕರ ಅಂತ ಕರೀತಾರೆ. ನೇಪಾಳ ದೇಶದಲ್ಲಿ, ಇದು ಕ್ವಶನ್ ಆಗಿದೆ ನೋಡಿ, ನೇಪಾಳದಲ್ಲಿ ಏನಂತ ಕರೀತಾರೆ ಅಂದ್ರೆ ಸಾಗರಮಾಲಾ ಅಂತ ಕರೀತಾರೆ. ಸಾಗರ ಮಾತಾ. ನೇಪಾಳ ದೇಶದಲ್ಲಿ ಸಾಗರ ಮಾತಾ, ಚೀನಾ ಮತ್ತು ಟಿಬೆಟ್ ದೇಶದಲ್ಲಿ ಚೋಮಲಂಗಮ, ಭಾರತ ದೇಶದಲ್ಲಿ ಮೌಂಟ್ ಎವರೆಸ್ಟ್ ಅಥವಾ ಗೌರಿಶಂಕರ ಅಂತ ಕರೀತಾರೆ. ಆ ಮಹಾ ಹಿಮಾಲಯದಲ್ಲಿ ಮುಗಿಲು ಮುಟ್ಟುವ ಎತ್ತರವಾದ ಪರ್ವತಗಳದಾವೆ. ಮಹಾ ಹಿಮಾಲಯದಲ್ಲಿ ಕಂಡು ಬರುವಂತ ಮೌಂಟ್ ಎವರೆಸ್ಟ್, ಕಾಂಚನಜುಂಗ, ಇದೇ ಕಾಂಚನಜುಂಗ, ಇಲ್ಲಿದೆ ನೋಡಿ ಕಾಂಚನಜುಂಗ. ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರುವಂತ ಅತ್ಯಂತ ಎತ್ತರವಾದ ಶಿಖರ ಕಾಂಚನಜುಂಗ ಇದೆಯಲ್ಲ, ಇದು ನೋಡಿ, ಇದು ಮೌಂಟ್ ಎವರೆಸ್ಟ್. ನೇಪಾಳ ದೇಶದಲ್ಲಿ ಕಂಡು ಬರ್ತದೆ. ನೇಪಾಳ ದೇಶದಲ್ಲಿ ಮೌಂಟ್ ಎವರೆಸ್ಟ್ ಇದ್ರೆ, ಸಿಕ್ಕಿಂ ರಾಜ್ಯದಲ್ಲಿ ಕಾಂಚನಜುಂಗ. ಇಲ್ಲಿ K2 ಇದೆ, ಇಲ್ಲಿ K2 ಇಲ್ಲಿ ಇದ್ರೆ ಇದು ಮೌಂಟ್ ಎವರೆಸ್ಟ್, ಇದು ಕಾಂಚನಜುಂಗ. ಕಾಂಚನಜುಂಗದ ವಿಶೇಷ ಏನಂದ್ರೆ ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರುತ್ತೆ ಕಾಂಚನಜುಂಗ. ಜಗತ್ತಿನ ಅತ್ಯಂತ ಎತ್ತರವಾಗಿರುವಂತ 3ನೇ ಶಿಖರ ಕಾಂಚನಜುಂಗ. ಭಾರತ ದೇಶದ ಅತಿ ಎತ್ತರವಾದ 2ನೇ ಶಿಖರ ನೋಡಿ. ಪ್ರಪಂಚದ ಅತಿ ಎತ್ತರವಾದ 3 ಶಿಖರಗಳು ಬರೆದು ಬಿಡ್ತೇನೆ ನೋಡಿ. ಪ್ರಪಂಚದ ಅತಿ ಎತ್ತರವಾದ 3 ಶಿಖರಗಳು ಅಂದ್ರ, ಒಂದು ಮೌಂಟ್ ಎವರೆಸ್ಟ್, 2 K2, 3 ಕಾಂಚನಜುಂಗ. ನಂಬರ್ 1, ನಂಬರ್ 2, ನಂಬರ್ 3. ಬಟ್ ಮೌಂಟ್ ಎವರೆಸ್ಟ್ ನಮ್ಮ ದೇಶದಲ್ಲಿ ಇಲ್ಲ. ಮೌಂಟ್ ಎವರೆಸ್ಟ್ ಎಲ್ಲಿದೆ ಅಂದ್ರೆ ನೇಪಾಳ ದೇಶದಲ್ಲಿ ಕಂಡು ಬರ್ತದೆ. ಮೌಂಟ್ ಎವರೆಸ್ಟ್ ಯಾವ ರಾಷ್ಟ್ರದಲ್ಲಿ ಕಂಡು ಬರ್ತದೆ ಅಂದ್ರೆ ನೇಪಾಳ ದೇಶದಲ್ಲಿ ಕಂಡು ಬರ್ತದೆ. K2 ಭಾರತ ದೇಶದಲ್ಲಿ ಕಂಡು ಬರ್ತದೆ. ಕಾಂಚನಜುಂಗ ಭಾರತದಲ್ಲಿ ಕಂಡು ಬರ್ತದೆ. K2 ಭಾರತದ ಅತಿ ಎತ್ತರವಾದ ಶಿಖರ ಆದ್ರೆ ಕಾಂಚನಜುಂಗ ಭಾರತ ಅತಿ ಎತ್ತರವಾದ 2ನೇ ಶಿಖರ ನೋಡಿ. ನಮ್ಮ ದೇಶದ ಅತ್ಯಂತ ಎತ್ತರವಾಗಿರುವಂತ 2ನೇ ಶಿಖರ ಅಂದ್ರೆ ಕಾಂಚನಜುಂಗ. ಓಕೆನಾ? ಕಾಂಚನಜುಂಗ ಯಾವ ರಾಜ್ಯದಲ್ಲಿ ಅಂದ್ರೆ ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರ್ತದೆ. ಕಾಂಚನಜುಂಗ ಅನ್ನುವಂಥದ್ದು ಪರ್ವತನೂ ಹೌದು. ಕಾಂಚನಜುಂಗ ಅನ್ನುವಂಥದ್ದು ಇದೊಂದು ರಾಷ್ಟ್ರೀಯ ಉದ್ಯಾನವನನೂ ಹೌದು. ಇದೊಂದು ಜೈವಿಕ ಸಂರಕ್ಷಣಾ ತಾಣನೂ ಹೌದು. ಮತ್ತೆ ಭಾರತ ದೇಶದಿಂದ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂತ ಮಿಶ್ರ ಸ್ಥಳನೂ ಹೌದು. ಮಿಶ್ರ ಸ್ಥಳ ಅಂತ ಕರಿತೀವಿ. ಭಾರತ ದೇಶದಿಂದ ಯುನೆಸ್ಕೋ ಪಟ್ಟಿಗೆ ಸೇರಿದಂತ ಮಿಶ್ರ ಸ್ಥಳ ಯಾವ್ದು ಕ್ವಶನ್ ಕೇಳಿದ್ದಾರೆ. ಏಕೈಕ ಮಿಶ್ರ ಸ್ಥಳ ಯಾವ್ದಂದ್ರೆ ಕಾಂಚನಜುಂಗ. ಇದು ಇತ್ತೀಚೆಗೆ KS ಕೇಳಿದಂತ ಪ್ರಶ್ನೆ. ಕಾಂಚನಜುಂಗದ ಮೇಲೆ ಹಿಂಗೆ ಇದೇ ತರ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಮಹಾ ಹಿಮಾಲಯದ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಮಹಾ ಹಿಮಾಲಯದಲ್ಲಿ ಪ್ರಧಾನವಾಗಿ 2 ನದಿಗಳು ಹುಟ್ಟುತ್ತವೆ. ಒಂದು ಗಂಗಾ ನದಿ ಹುಡುತ್ತದೆ, ಇನ್ನೊಂದು ಯಮುನಾ ನದಿ ಹುಡುತ್ತದೆ. ಒಂದು ಗಂಗಾ, ಇನ್ನೊಂದು ಯಮುನಾ. ಅಕ್ಕ ತಂಗಿ ನದಿಗಳು ಅಂತ ಕರೀತಾರೆ. ಗಂಗಾ ನದಿ ಹುಟ್ಟುವುದು ಎಲ್ಲಿ ಅಂತಂದ್ರೆ 2 ಮೂಲಗಳಲ್ಲಿ ಜನ್ಮ ತಾಳ್ತದೆ. ಒಂದು ಅಲಕನಂದ ಅನ್ನುವಂತ ನದಿ, ಇನ್ನೊಂದು ಭಗೀರಥಿ ಅನ್ನುವಂತ ನದಿ. ಅಲಕನಂದ ಅನ್ನುವಂತ ನದಿ, ಇದು ಭಗೀರಥಿ ಅನ್ನುವಂತ ನದಿ. ಎರಡು ಬಂದು ಸೇರುವಂತ ಸ್ಥಳಕ್ಕೆ ಏನಂತ ಕರೀತಾರೆ ಅಂದ್ರೆ ದೇವಪ್ರಯಾಗ ಅಂತ ಕರೀತಾರೆ. ದೇವಪ್ರಯಾಗ. ಅಲಕನಂದ ಮತ್ತು ಭಗೀರಥಿ 2 ನದಿಗಳು ಬಂದು ಸೇರುವಂತ ಸ್ಥಳವನ್ನ ದೇವಪ್ರಯಾಗ ಅಂತ ಕರೀತಾರೆ. ಅಲಕನಂದ ಅನ್ನುವಂತ ನದಿ, ಅಲಕನಂದ, ಭಗೀರಥಿ. ಅಲಕನಂದ ಅನ್ನುವಂತ ನದಿ ಹುಟ್ಟುವುದು ಎಲ್ಲಿ ಅಂತಂದ್ರೆ ಬದ್ರಿನಾಥಲ್ಲಿ ಹುಟ್ಟುತ್ತದೆ. ಬದ್ರಿನಾಥ. ಭಗೀರಥಿ ಅನ್ನುವಂತ ನದಿ ಹುಟ್ಟುವುದು ಎಲ್ಲಿ? ಗಂಗೋತ್ರಿಯಲ್ಲಿ ಹುಟ್ಟುತ್ತದೆ ನೋಡಿ, ಗಂಗೋತ್ರಿ. ಈ ಭಗೀರಥಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಯಾವ್ದಂದ್ರೆ ತೆಹರಿ ಅಣೆಕಟ್ಟು.
ಭಗೀರಥಿ ನದಿಗೆ ಅಡ್ಡಲಾಗಿ ಕಟ್ಟಿದಂತಹ ಅಣೆಕಟ್ಟು ತೆಹರಿ 855 ಮೀಟರ್ ಎತ್ತರವಾಗಿದ್ದು ಭಾರತ ದೇಶದ ಅತ್ಯಂತ ಎತ್ತರವಾಗಿರುವಂತಹ ಅಣೆಕಟ್ಟು ಇದು. ಪ್ರೆಸೆಂಟ್ ನಮ್ಮ ದೇಶದಲ್ಲಿಯೇ ಅತ್ಯಂತ ಎತ್ತರವಾಗಿರುವಂತಹ ಅಣೆಕಟ್ಟು ಅಂದ್ರೆ ತೆಹರಿ ಅಣೆಕಟ್ಟು. ಈ ತೆಹರಿ ಅಣೆಕಟ್ಟು ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ಉತ್ತರಾಖಂಡದಲ್ಲಿ ಕಂಡು ಬರ್ತದೆ. ತೆಹರಿ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ ಅಂದ್ರೆ ಉತ್ತರಾಖಂಡದಲ್ಲಿ. ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರೆ ಭಗೀರಥಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಓಕೆನಾ. ಅಲಕನಂದ ಮತ್ತು ಭಗೀರಥಿ ನದಿಗಳು ಬಂದು ಸೇರುವಂತ ಸ್ಥಳ ಯಾವಂದ್ರ ದೇವಪ್ರಯಾಗ. ಇಲ್ಲಿ ಇನ್ನೂ ಸಣ್ಣ ಸಣ್ಣ ನದಿಗಳು ಬಂದು ಸೇರ್ತವೆ. ಇಲ್ಲೊಂದು ಬಂದು ನದಿ ಸೇರ್ತದೆ ನೋಡಿ, ಇದಕ್ಕೆ ದೌಲಿ ಗಂಗಾ ಅಂತ ಕರೀತಾರೆ. ದೌಲಿ ಗಂಗಾ. ಇಲ್ಲೊಂದು ನದಿ ಬಂದು ಸೇರ್ತದೆ ನೋಡಿ, ಇದು ನಂದಾಕಿನಿ ಅಂತ ಕರೀತಾರೆ. ಇಲ್ಲೊಂದು ನದಿ ಬಂದು ಸೇರ್ತದೆ ನೋಡಿ, ಇದಕ್ಕೆ ಪಿಂಡರ ಗಂಗಾ ಅಂತ ಕರೀತಾರೆ. ಇಲ್ಲೊಂದು ಬಂದು ನದಿ ಸೇರ್ತದೆ ನೋಡಿ, ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಮಂದಾಕಿನಿ. ಮಂದಾಕಿನಿಯನ್ನ ಉತ್ತರಾಖಂಡದ ಜೀವ ನದಿ ಅಂತ ಕರೀತಾರೆ. ಉತ್ತರಾಖಂಡದ ಜೀವ ನದಿ. ಇದು ದೌಲಿ ಗಂಗಾ. ದೌಲಿ ಗಂಗಾ, ಇದು ನಂದಾಕಿನಿ, ಇದು ಪಿಂಡರ ಗಂಗಾ, ಇದು ಮಂದಾಕಿನಿ. ಮಂದಾಕಿನಿ. ಈ ದೌಲಿ ಗಂಗಾ ಬಂದು ಸೇರುವಂತ ಸ್ಥಳ ಇದೆಯಲ್ಲ, ಇದಕ್ಕೆ ವಿಷ್ಣು ಪ್ರಯಾಗ ಅಂತ ಕರೀತಾರೆ. ಇದಕ್ಕೆ ನಂದ ಪ್ರಯಾಗ ಅಂತ ಕರೀತಾರೆ. ನಂದ ಪ್ರಯಾಗ. ಇದು ವಿಷ್ಣು ಪ್ರಯಾಗ. ಒಂದನೇದು ವಿಷ್ಣು ಪ್ರಯಾಗ, ಎರಡನೇದ್ದು ನಂದ ಪ್ರಯಾಗ. ಪಿಂಡ್ರಗಂಗಾ ಬಂದು ಸೇರ್ತದಲ್ಲ, ಇದಕ್ಕೆ ಕರ್ಣಗಂಗಾ ಅಂತ ಕರೀತಾರೆ ಅಥವಾ ಕರ್ಣ ಪ್ರಯಾಗ. ಕರ್ಣ ಪ್ರಯಾಗ, ವಿಷ್ಣು ಪ್ರಯಾಗ, ನಂದ ಪ್ರಯಾಗ, ಕರ್ಣ ಪ್ರಯಾಗ. ಇದು ಏನಪ್ಪಾ ಅಂದ್ರೆ ರುದ್ರ ಪ್ರಯಾಗ. ಇದೇನಪ್ಪಾ ಅಂದ್ರೆ ರುದ್ರ ಪ್ರಯಾಗ. ಕರೆಕ್ಟ್ ಇದೆಯಾ? ಅನುಕ್ರಮವಾಗಿ ನೋಡಿ, ಪ್ರಯಾಗಗಳು ನೋಡಿದಾಗ ವಿಷ್ಣು ಪ್ರಯಾಗ, ನಂದ ಪ್ರಯಾಗ, ಕರ್ಣ ಪ್ರಯಾಗ, ರುದ್ರ ಪ್ರಯಾಗ, ದೇವ ಪ್ರಯಾಗ. ಇದು ಮುಂದೆ ಹರಿತಾ ಬರ್ತಾ ಗಂಗಾ ನದಿ. ಇದೇ ಮಹಾ ಹಿಮಾಲಯದಿಂದ ಇನ್ನೊಂದು ನದಿ ಜನ್ಮ ತಾಳಿ ಬರ್ತದೆ. ಅದೇ ಯಾವ್ದಂದ್ರೆ ಯಮುನಾ ನದಿ. ನೋಡಿ, ಯಮುನಾ ನದಿಯಲ್ಲಿ ಹುಟ್ಟುತ್ತಂದ್ರೆ ಯಮುನೋತ್ರಿ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಯಮುನೋತ್ರಿ ಎಂಬ ಸ್ಥಳದಲ್ಲಿ ಹುಟ್ಟಿ ದೆಹಲಿ, ಮಥುರಾ, ಆಗ್ರಾ ನಗರಗಳ ಮೂಲಕ ಹಾದು ಉತ್ತರ ಪ್ರದೇಶದ ಅಲಹಾಬಾದ್ದಲ್ಲಿ 3 ನದಿಗಳು ಒಂದಾಗ್ತವೆ. ಆ 3 ನದಿಗಳು ಯಾವಂದ್ರೆ ಯಮುನಾ, ಸರಸ್ವತಿ, ಗಂಗಾ. ಯಮುನಾ, ಸರಸ್ವತಿ, ಗಂಗಾ ಈ 3 ನದಿಗಳು ಒಂದಾಗುವ ಸ್ಥಳವನ್ನೇ ತ್ರಿವೇಣಿ ಸಂಗಮ ಅಂತ ಕರೀತಾರೆ. ನೋಡಿ, ಇದು ಸಾಕಷ್ಟು ಬಾರಿ ಕ್ವಶನ್ ಆಗಿದೆ. ಯಾವ 3 ನದಿಗಳು ಅಂದ್ರೆ ಗಂಗಾ, ಯಮುನಾ, ಸರಸ್ವತಿ ಈ 3 ನದಿಗಳು ಬಂದು ಸೇರುವಂತ ಸ್ಥಳವನ್ನೇ ತ್ರಿವೇಣಿ ಸಂಗಮ, ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಗಂಗಾ, ಯಮುನಾ, ಸರಸ್ವತಿ 3 ನದಿಗಳು ಬಂದು ಸೇರುವಂತ ಸ್ಥಳವನ್ನೇ ತ್ರಿವೇಣಿ ಸಂಗಮ. ಸಾಕಷ್ಟು ಬಾರಿ ಎಕ್ಸಾಮ್ ಕ್ವಶನ್ ಆಗಿದೆ. ತ್ರಿವೇಣಿ ಸಂಗಮ ಯಾವ್ದಂದ್ರೆ ಗಂಗಾ, ಯಮುನಾ, ಸರಸ್ವತಿ. ಅಲಕನಂದ, ಭಗೀರಥಿ. ಅಲಕನಂದ ಎಲ್ಲಿ ಹುಡ್ತದೆ? ಬದ್ರಿನಾಥಲ್ಲಿ ಹುಡ್ತದೆ ನೋಡಿ. ಭಗೀರಥಿಯಲ್ಲಿ ಹುಡ್ತದೆ, ಗಂಗೋತ್ರಿಯಲ್ಲಿ ಹುಡ್ತದೆ. 2 ಪ್ರಧಾನವಾದ ನದಿಗಳು. ಅವುಗಳಿಗೆ ಮತ್ತೆ ಜಾಯಿಂಟ್ ಸಣ್ಣ ಸಣ್ಣ ನದಿಗಳು ಬಂದು ಸೇರ್ತವೆ. ಯಾವ ನದಿ? ದೌಲಿ ಗಂಗಾ ಬಂದು ಸೇರ್ತದೆ, ನಂದಾಕಿನಿ ಬಂದು ಸೇರ್ತದೆ, ಪಿಂಡ್ರಗಂಗಾ ಬಂದು ಸೇರ್ತದೆ, ಮಂದಾಕಿನಿ ಬಂದು ಸೇರ್ತದೆ. ದೌಲಿ ಗಂಗಾ ಬಂದು ಸೇರಿದ್ರೆ ವಿಷ್ಣು ಪ್ರಯಾಗ, ನಂದಾಕಿನಿ ಬಂದು ಸೇರಿದ್ರೆ ನಂದ ಪ್ರಯಾಗ, ಪಿಂಡ್ರಗಂಗಾ ಬಂದು ಸೇರಿದ್ರೆ ಕರ್ಣ ಪ್ರಯಾಗ, ಮಂದಾಕಿನಿ ಬಂದು ಸೇರಿದ್ರೆ ರುದ್ರ ಪ್ರಯಾಗ. ಯಾವ ನದಿ ಇದು? ಭಗೀರಥಿ ಬಂದು ಸೇರಿದ್ರೆ ದೇವ ಪ್ರಯಾಗ. ಇದು ದೇವ ಪ್ರಯಾಗ. ಇದು ಪ್ರಯಾಗ ರಾಜ್ಯ ಅಂತ ಕರಿತೀವಿ. ಇತ್ತೀಚೆಗೆ ಪ್ರಯಾಗ ರಾಜ್ಯ ಅಂದ್ರೂ ಒಂದೇ, ಅಲಹಾಬಾದ್ ಅಂದ್ರೂ ಒಂದೇ. ಅಲಹಾಬಾದವನ್ನ ತ್ರಿವೇಣಿ ಸಂಗಮ ಅಂತ ಹೇಳಿ ಕರಿತೀವಿ. ತ್ರಿವೇಣಿ ಸಂಗಮ. ಈ ಮಹಾ ಹಿಮಾಲಯದಲ್ಲಿ ಇವೆಲ್ಲ ನದಿಗಳು ಹುಡುಕ್ತವೆ. ಮಹಾ ಹಿಮಾಲಯದ ವಿಶೇಷ ಏನಂದ್ರೆ ಇಲ್ಲಿ ಅನೇಕ ಐತಿಹಾಸಿಕ ಹಿಂದೂ ದೇವಸ್ಥಾನಗಳನ್ನ ನೋಡ್ತೀವಿ ನಾವು. ಅನೇಕ ಋಷಿ ಮುನಿಗಳು, ನಾಗಾ ಸಾಧುಗಳು ಕಂಡು ಬರುವಂತ ಪ್ರಸಿದ್ಧವಾಗಿರುವಂತ ಸ್ಥಳ
ಪ್ರಪಂಚದ ಅತ್ಯಂತ ಪ್ರಮುಖವಾಗಿರುವಂತ ಕೇದಾರನಾಥ, ಬದ್ರಿನಾಥ ಪ್ರಮುಖವಾಗಿರುವಂತ ಸ್ಥಳಗಳು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಮಹಾ ಹಿಮಾಲಯದಲ್ಲಿ ಕಂಡು ಬರ್ತವೆ. ಯಾರು ಸ್ವಾಮಿಗಳನ್ನೋರು? ನಿಮ್ಗೆ ಊಟನೇ ತುಂಬಬಲ್ಲ, ಹೊಟ್ಟೆನ್ ತುಂಬಂಗಿಲ್ವಲ್ಲ ಸ್ವಾಮಿಗಳು ಎಲ್ಲಿ ಅಂದ್ರೆ. ನಮಸ್ಕಾರ ಮಾಡ್ರಿ ನಾ ಅಂತೀನಿ, ಹೊಳ್ಳಿ ಬಂದ್ ಮತ್ತ ಯಾರ ಜಡೇಜನ ಮ್ಯಾಗ ಸಿಟಿಗಾರ ಯಾರ ಕಂಬಾರ ಪಾಪ್ಯನವ ಇವನು ನೋಡ್ತದ ಒಳಗೆಲ್ಲ. ಅತ್ಯಂತ ತಂಪಾಗಿರುವಂತ ಸ್ಥಳ ಇದೆ. ಬೆಂಕಿಲತ್ತ ಯಾರದು? ನಿಮ್ಮ ಓಕೆ.